5-6 ವರ್ಷದಿಂದ ನಾವು ಟರ್ಕಿ ಕೋಳಿ ಸಾಕಣೆ ಮಾಡ್ತಾ ಇದ್ದೀನಿ ಸರ್. ನಮ್ದು ಇರೋದು 3.5 ತಿಂಗಳು 4 ತಿಂಗಳು ಮರಿಗಳವೆ ಸರ್. ಒಂದು 600 ಟರ್ಕಿ ಕೋಳಿ ಇದೆ ಸರ್. ನಿಮ್ಮ ಫಾರ್ಮ್ ಹೌಸ್ ಇದ್ರೆ, ನಿಮ್ಮ ತೋಟ ಇದ್ರೆ, ಒಂದು 10 ಕೋಳಿಯಿಂದ ಸ್ಟಾರ್ಟ್ ಮಾಡಿ. ಅದೇ ಕಳೆ ತಿನ್ಕೋದಿ, ಅದೇ ನಿಮ್ಮ ತೋಟಕ್ಕೆ ಗೊಬ್ಬರ ಮಾಡುತ್ತೆ, ಇಳುವರಿನೂ ಚೆನ್ನಾಗಿ ಬರುತ್ತೆ ನಿಮ್ಮ ತೋಟದಲ್ಲಿ ಸರ್. ಇದು ಬಂದು ಹುಂಜ ಸರ್. ಇದು ಎಂಥದಾರ ಹಾವು ಇರಲಿ ಕುಕ್ಕಿ ಸೈಜ್ ಬಿಡ್ತವೆ. ಹಿಂಗೆ ಒಂದು 6 ತಿಂಗಳ ಮೇಲೆ ಮೊಟ್ಟೆ ಕೊಡ್ತವೆ ಸರ್. ಇವು ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಇದು ಡಿಮ್ಯಾಂಡ್ ಇರುತ್ತೆ ಸರ್. ತಿನ್ನೋರು ಬಹಳ ಜನ ಇದ್ದಾರೆ ಸರ್. ಫೋನ್ ಮಾಡಿದ್ರೆ ಯಾವಾಗಲೂ ಮರಿಗಳು ರೆಡಿ ಇರ್ತವೆ ಸರ್. ಅಡಿಕೆ ತೋಟ ಇದ್ದವ್ರಿಗೆ ತುಂಬಾ ಲಾಭನೇ ಅಂತ ಹೇಳ್ಬೋದು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಿಶಾನ್ ವಾರ್ಸಿ ಉರುಫ್ ಅಂಬರ್ಷಾ ವಾರ್ಸಿ. ಯಾವ ವಾರಿಸ್ ಹಕ್ ವಾರಿಸ್. ನಮ್ಮೂರು ಬಂದು ಮಳ್ಳವಳ್ಳಿ. ನಮ್ಮ ತೋಟ ಇರೋದು ತುಮ್ಲಾ ಗ್ರಾಮ, ಟಿ ನಸೀಪುರ ತಾಲೂಕ್, ಮೈಸೂರು ಡಿಸ್ಟಿಕ್ ಸರ್. ಏನು ಮಾಡ್ಕೊಂಡಿದ್ದೀರಿ ಸರ್ ನೀವು? ಸರ್ ನಾವು ಟರ್ಕಿ ಕೋಳಿ ಸಾಕಣೆ ಮಾಡ್ಕೋತಾ ಇದ್ದೀನಿ ಸರ್. ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಸರ್? ಸರ್ 5-6 ವರ್ಷದಿಂದ ನಾವು ಟರ್ಕಿ ಕೋಳಿ ಸಾಕಣೆ ಮಾಡ್ತಾ ಇದ್ದೀನಿ ಸರ್. ಯಾಕೆ ಟರ್ಕಿ ಕೋಳಿನೇ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ? ಮೊದಲು ನಾಟಿ ಕೋಳಿ ಸಾಕಣೆ ಮಾಡ್ತಿದ್ದೆ ಸರ್ ನಾನು. ಯಾಕಂದರೆ ಹೊಸಿ ಒಂದು 50 ಕೋಳಿ ಟರ್ಕಿ ಕೋಳಿ ಸಾಕಿದೆ ಸರ್ ನಾನು. ಅದಕ್ಕಿಂತ ನಮಗೆ ಒಂದು ಐಡಿಯಾ ಬಂತು. ಆಮೇಲೆ ಇದು ಸಾಕಿದ್ರೆ ಸರ್ ಹಾವುಗಳು ಬರಲ್ಲ ತೋಟದಲ್ಲಿ. ಮೊದಲು ತುಂಬ ಹಾವುಗಳು ಇತ್ತು ತೋಟದಲ್ಲಿ. ಆಮೇಲೆ ಇದು ಒಂದು 50 ಕೋಳಿ ಸಾಕಿದ್ರೆ ನನಗೆ ಗೊತ್ತಾಯ್ತು, ಒಂದು ಎಕರೆಯಲ್ಲಿ ಜಾಸ್ತಿ ತಿನ್ನೋದೇ ಕಳೆ. ಏನು ತೋಟದಲ್ಲಿ ಏನು ವೇಸ್ಟೇಜ್ ಇರ್ತದೆ, ಸೊಪ್ಪು ಅವು ಎಲ್ಲ ತಿಂದಾಕ್ಬಿಡ್ತೇವೆ ಸರ್ ಇವು. ಆಮೇಲೆ ಮೇವು ಹಾಕಬೇಕು ಸರ್, ಮೇವು ಕೊಡಬೇಕು. ಮೇವು ತಿಂತದೆ ಅಂತ ಇದೇ ಫುಡ್ಡು ಬಿಡಬಾರ್ದು ಸರ್, ಅದು ಕೊಳ್ಳೇಬೇಕು ಸರ್. ಇದು ಸಾಕಿದ್ರೆ ಅಡಿಕೆ ತೋಟ ಇದ್ದವ್ರಿಗೆ ತುಂಬಾ ಲಾಭನೇ ಅಂತ ಹೇಳ್ಬೋದು ಸರ್. ಗೊಬ್ಬರ ಬೇಕಾಗಿಲ್ಲ ನಿಮಗೆ, ಇದ್ರದ್ದೇ ಗೊಬ್ಬರ ಆಯ್ತದೆ ತೋಟಕ್ಕೆ. ಆಮೇಲೆ ತೋಟ ಹಚ್ಕಡಕ್ಕೆ ಚೆಂದಾಗಿರುತ್ತೆ. ಇದು ಹಾವುಗಳು ಬರಲ್ಲ. ನಾನು ಎಲ್ಲರಿಗೂ ಅದೇ ಹೇಳುದು ಸರ್, ನಿಮ್ಮ ಫಾರ್ಮ್ ಹೌಸ್ ಇದ್ರೆ, ನಿಮ್ಮ ತೋಟ ಇದ್ರೆ, ಒಂದು 10 ಕೋಳಿಯಿಂದ ಸ್ಟಾರ್ಟ್ ಮಾಡಿ. 10 ಕೋಳಿ ತಗೊಂಡೋಗಿ ಸಾಕಿದ್ರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ ಸರ್. ಇದು ತಿನ್ಲೂಬೋದು ಸರ್ ಇದು. ಆಮೇಲೆ ನೀವು ಮಾರ್ಲೂಬೋದು. ನಾಟಿ ಕೋಳಿಗಿಂತ ಒಳ್ಳೆ ಚೆನ್ನಾಗಿರುತ್ತೆ ಸರ್ ಇದು. ಟೇಸ್ಟ್ ಬಹಳ ಟೇಸ್ಟ್ ಆಗಿರುತ್ತೆ ಸರ್. ಇದು ಬಿರಿಯಾನಿ ಬಹಳ ಟೇಸ್ಟ್ ಆಗಿರುತ್ತೆ. 5 ಸ್ಟಾರ್ ಹೋಟ್ಲಲ್ಲಿ ಎಲ್ಲ ಇದು ತಿಂತಾರೆ ಸರ್. ಇದು ಬೆಂಗಳೂರಲ್ಲಿ, ಮೈಸೂರಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಎಲ್ಲ ಇದ್ರದ್ದು ಮಾಂಸ ಸಿಗುತ್ತೆ ಸರ್. ಸರ್, ಈ ಟರ್ಕಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಹಾಂ ಸರ್. ಸೊ ಪ್ರತಿದಿನ ಯಾವ ರೀತಿ ನೋಡ್ಕೊಳ್ತೀರಾ ನೀವು? ಸರ್ ಅಂದರೆ ಇದು ನಮ್ಮದು ಶೆಡ್ ಇದೆ ಸರ್. ಶೆಡ್ಡಲ್ಲಿ ಕೂಡ ಹಾಕ್ತೀವಿ. ಸಂಜೆ ಬೆಳಗ್ಗೆ ಒಂದು 6 ಗಂಟೆಗೆ ಬಿಡ್ತೀವಿ ಸರ್. ಆಮೇಲೆ ಪುನಃ 5:30 6 ಗಂಟೆಗೆ ಕೂಡ ಹಾಕ್ತೀವಿ ಸರ್. ಅದ್ರ ಮಧ್ಯ ಅವಕ್ಕೆ ಮೇವು ಕೊಡ್ತೀವಿ. ಡಬ್ಬದಲ್ಲಿ ಮೇವು ಹಾಕ್ಕೊಡ್ತೀವಿ. ಆಮೇಲೆ ನೀರು ಮಡಿಕ್ತೀವಿ ಸರ್. ತೋಟದ ಮಧ್ಯದಲ್ಲಿ ಸೆಟ್ ಮಾಡಿದ್ದೀರಾ? ಹ್ಞೂ ಸರ್, ತೋಟದಲ್ಲಿ. ಯಾಕಂದ್ರೆ ತಂಪಾಗಿರುತ್ತೆ, ಅಷ್ಟು ಬಿಸಿಲು ಇರಲ್ಲ. ಕಮ್ಮಿ ಖರ್ಚದಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ ಸರ್. ಹಾಂ ಸರ್, ಕಮ್ಮಿ ಖರ್ಚದಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ನಮ್ದು ಇರೋದು 3.5 ತಿಂಗಳು 4 ತಿಂಗಳು ಮರಿಗಳವೆ ಸರ್. ನಾವು ಡೇವಲ್ ಚಿಕ್ಸ್ ಕೊಡಲ್ಲ ಸರ್. ಯಾಕಂದರೆ ಅವುಗಳಿಗೆ ವ್ಯಾಕ್ಸಿನ್ ಕೊಡಬೇಕು, ಯಾವ್ಯಾವ್ದು ಇದು ಕೊಡಬೇಕು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ 3.5 ತಿಂಗಳು 4 ತಿಂಗಳು ಮರಿಗಳು ಕೊಡ್ತೀವಿ ಸರ್. ಅವು ಏನು ವ್ಯಾಕ್ಸಿನ್ ಮಾಡಂಗಿಲ್ಲ ಸರ್. ಆಗ ಅವ್ರು ಯಾವ ರೇಂಜಲ್ಲಿ ತಗೊಬಿಟ್ರು ಅದು ಸೆಟ್ ಆಯ್ತವೆ ಸರ್. ಈಗ ಇವಕ್ಕೆಲ್ಲ ಎಷ್ಟು ತಿಂಗಳಾಗಿದೆ ಇವಕ್ಕೆ? ಸರ್ ಅದೇ 3.5 ತಿಂಗಳು 4 ತಿಂಗಳು ಮರಿಗಳು ಸರ್. ಇವು ಬೆಳೆವನೇ ಜಾಸ್ತಿ ಸರ್. ಇದು ನಾಟಿ ಕೋಳಿ ತಿಂಗಳಿಗೆ ಎಷ್ಟು ಗ್ರಾಮ್ ಬೆಳ್ಕೊತವೆ, ಅದಕ್ಕಿಂತ ಜಾಸ್ತಿ ಬೆಳ್ತವೆ ಸರ್ ಇವು. ಒಂದೊಂದು ತಿಂಗಳು 1 kg ಬೆಳ್ಕೊತವೆ ಸರ್ ಇವು. ಈಗ ಟರ್ಕಿ ಕೋಳಿ ಸರ್ ಎಷ್ಟಿದೆ ನಿಮ್ಮಲ್ಲಿ? ಸರ್ ನಮ್ದು ಒಂದು 600 ಟರ್ಕಿ ಕೋಳಿ ಇದೆ ಸರ್. ಓಕೆ, ಇವು ಎಲ್ಲ ನೀವು ಮಾರಾಟ ಮಾಡ್ತೀರಾ ಸರ್ ನೀವು? ಹಾಂ ಸರ್, ಹೋಯ್ತದೆ ಸರ್. ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಇದು ಡಿಮ್ಯಾಂಡ್ ಇರುತ್ತೆ ಸರ್. ಡಿಸೆಂಬರ್ ತಿಂಗಳಲ್ಲಿ ಕ್ರಿಸ್ಮಸ್ ನ್ಯೂ ಇಯರ್ಗೆ ತುಂಬ ಜನ ಬಂದು ತಗೋಯ್ತಾರೆ ಸರ್. ತಿನ್ನೋರು ಬಹಳ ಜನ ಇದ್ದಾರೆ ಸರ್. ಇದು ಒಂದ್ಸತಿ ಯಾರ ತಿಂದರೆ ಪುನಃ ಇನ್ನೊಂದ್ಸತಿ ತಿನ್ನಲೇಬೇಕು, ಆ ಥರ ಇರುತ್ತೆ ಸರ್. ಇದು ಮೊಟ್ಟೆನೂ ಕೊಡುತ್ತೆ ಸರ್. ಇದು ವರ್ಷದಲ್ಲಿ 80ರಿಂದ 100 ಮೊಟ್ಟೆ ಕೊಡುತ್ತೆ ಸರ್ ವರ್ಷದಲ್ಲಿ. ಆಮೇಲೆ ನೀವು ಇನ್ಕ್ಯುಬೇಟರಲ್ಲಿ ಮರಿನೂ ಮಾಡಿಸ್ಕೋಬೋದು. ಇಲ್ಲ ಇದಕ್ಕೆ ಕಾವು ಕೂರಿಸ್ತೀವಿ ಅಂದರೆ ಕಾವನ್ನು ಕೂರಿಸ್ಕೋಬೋದು. ಎಲ್ಲೆಲ್ಲಿಂದ ಬಂದು ತಗೊಂಡೋಗ್ತಾರೆ ಸರ್? ಸರ್ ಶಿವಮೊಗ್ಗ, ಕೊಡಗಿಂದ, ಬೆಂಗಳೂರಿಂದ ಬರ್ತಾರೆ. ನಿಮ್ಮದು ಕೊಳ್ಳೇಗಾಲ, ಮಳ್ಳವಳ್ಳಿ, ಮೈಸೂರು, ಆಂಧ್ರದಿಂದ ಬಂದು ತಗೊಯ್ತಾರೆ. ತುಂಬ ಜಾಗದಿಂದ ಬಂದು ತಗೊಯ್ತಾರೆ ಸರ್. ಎಷ್ಟು ಕೋಳಿ ತಗೊಂಡೋಗ್ತಾರೆ ಸರ್ ಬಂದವರು? ಸರ್ 10 ಕೋಳಿ ತಗೊಯ್ತಾರೆ. ಕೆಲವರು 6 ಕೋಳಿ ತಗೊಯ್ತಾರೆ. ಕೆಲವರು 1 ಪೇರ್ ತಗೊಯ್ತಾರೆ. ತೋಟ ಇದ್ದವ್ರಿಗೆ ಅವರು 20 ತಗೊಯ್ತಾರೆ, 30 ತಗೊಯ್ತಾರೆ. ಡಿಲಿವರಿನೂ ಕೊಡ್ತೀವಿ ಸರ್. ಡಿಲಿವರಿ ಕೊಡ್ತೀವಿ, ವಿತ್ ಡಿಲಿವರಿ ಚಾರ್ಜ್ ಕೊಡ್ಬೇಕು ಸರ್. ಆ ಡಿಲಿವರಿ ಚಾರ್ಜ್ ಕೊಡು ಅವರು ತೋಟ ಗಂಟ ನಾವು ಹೋಗಿ ಕೊಡ್ತೀವಿ ಸರ್. ವಿತ್ ಡಿಲಿವರಿ ಚಾರ್ಜ್ ಕೊಡ್ಬೇಕು. ಓಕೆ ಸರ್. ಎಷ್ಟು ಕೋಳಿ ತಗೊಂಡ್ರೆ ನೀವು ಫ್ರೀ ಡೆಲಿವರಿ ಕೊಡ್ತೀರಾ? ಸರ್ ಒಂದು 100 ಕೋಳಿ ತಗೋಬೇಕು.
100 ಕೋಳಿ ತಗೊಂಡ್ರೆ ಫ್ರೀ ಡೆಲಿವರಿ ಕೊಡ್ತೀನಿ ಸರ್. ಇದು ಕಲರಲ್ಲಿ ವೈಟು ಬ್ಲ್ಯಾಕ್ ಎರಡು ಇದೆ. ವೈಟು ಬ್ಲ್ಯಾಕು ಬರುತ್ತೆ, ಝೆಡ್ ಬ್ಲ್ಯಾಕ್ ಬರುತ್ತೆ, ವೈಟ್ ಆ್ಯಂಡ್ ಬ್ಲ್ಯಾಕ್ ಬರುತ್ತೆ, ಆ ಥರ ಸರ್. ಟರ್ಕಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರಿ. ಹಾಂ ಸರ್. ಇವು ಸ್ವಭಾವಗಳು ಹೇಗಿರುತ್ತೆ ಸರ್? ಇವು ಸರ್ ಇದು ಬಂದು ಹುಂಜ ಸರ್. ಇದು ಹುಂಜಕ್ಕೆ ನೋಡಿ ಈ ಥರ ಮುಂದಕ್ಕೆ ಚರ್ಮ ಬರುತ್ತೆ, ಮೇಲೇನು ಉದ್ದ ಚರ್ಮ ಬರುತ್ತೆ ಸರ್. ಇದು ಆಮೇಲೆ ರೆಕ್ಕೆ ಬಿಡುತ್ತೆ. ಆಮೇಲೆ ಇದು ಹುಂಜ ಏನಂದರೆ ಹಾವು ಯಾವ ಥರ ನೋಡ್ಬಿಟ್ರೆ ಅದು ಹೋಗಿ ಕುಕ್ಕಿ ಸೈಜ್ ಬಿಡ್ತವೆ ಸರ್. ಎಂಥ ಥರ ಹಾವು ಇರಲಿ ಕುಕ್ಕಿ ಸೈಜ್ ಬಿಡ್ತವೆ. ನಿಮ್ಮ ಅಡಿಕೆ ತೋಟದಲ್ಲಿ ಒಂದು 2 ಕೋಳಿ ಸಾಕಿದ್ರೆ ಹಾವುಗಳೇ ಸಿಗೋದಿಲ್ಲ ಸರ್. ಒಂದು 2 ಕೋಳಿ ತಗೊಂಡೋಗಿ ಸಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ಸರ್. ನಿಮ್ಮ ಮನೆ ಹತ್ರ, ನಿಮ್ಮ ಫಾರ್ಮ್ ಹೌಸ್ ಹತ್ರ ಒಂದು ಹಾವು ಸಿಗೋದಿಲ್ಲ ಸರ್. ಈ ಟರ್ಕಿ ಕೋಳಿ ಒಂದು ಇದ್ರೆ ಸರ್, ಆಮೇಲೆ ಇದು ಅದೇ ಕಳೆ ತಿನ್ಕೋದಿ ಅದೇ ನಿಮ್ಮ ತೋಟಕ್ಕೆ ಗೊಬ್ಬರ ಮಾಡುತ್ತೆ, ಇಳುವರಿನೂ ಚೆನ್ನಾಗಿ ಬರುತ್ತೆ ನಿಮ್ಮ ತೋಟದಲ್ಲಿ ಈ ಕೋಳಿ ಇದ್ರೆ. ಆಮೇಲೆ ನಿಮ್ಮ ತೋಟದಲ್ಲಿ ಯಾರು ಹೊಸಬ್ರು ಬಂದರೆ ಅವ್ರಿಗೆ ಯಾರೋ ಬಂದರು ಅಂತ ಓಡಿಸ್ಕೊಯ್ತದೆ ಸರ್. ಅಂತೆ ಕೋಳಿ ಸರ್. ಇದು ಹೆಣ್ಣು ಕೋಳಿ. ಇದು 5 kg ಗಂಟ ಸ್ಟಾಪ್ ಸರ್. ಇದು ಮೊಟ್ಟೆ ಕೊಡುತ್ತೆ ನಿಮಗೆ. ಒಂದು 6 ತಿಂಗಳ ಮೇಲೆ ಮೊಟ್ಟೆ ಕೊಡ್ತವೆ ಸರ್. ಇವು ಎಷ್ಟು ಮೊಟ್ಟೆ ಕೊಡುತ್ತೆ ಸರ್? ಸರ್ 80ರಿಂದ 100 ಮೊಟ್ಟೆ ಕೊಡ್ತವೆ ಸರ್. ಇವು 100 ಮೊಟ್ಟೆ ಗಂಟೆ? ಹಾಂ ಸರ್ ಕೊಡ್ತವೆ. ಒಂದ್ಸಲ ಇಟ್ಟರೆ ಇಲ್ಲ ಸರ್, 13 ಮೊಟ್ಟೆ ಕೊಟ್ಟು ಸ್ಟಾಪ್ ಮಾಡ್ತವೆ. ಪುನಃ ಕಾವು ಕೂತ್ಕೊಳ್ತದೆ, ಪುನಃ 13 ಮೊಟ್ಟೆ ಕೊಟ್ಟು ಪುನಃ ಸ್ಟಾಪ್ ಆಯ್ತವೆ ಸರ್. ಆ ಥರ ಟರ್ಕಿ ಕೋಳಿ ಮೊಟ್ಟೆ ನೀವು ತಿಂತಾರೆ ಸರ್? ಹ್ಞೂ ತಿಂತಾರೆ ಸರ್, ತುಂಬಾ ಒಳ್ಳೇದು ಸರ್ ಅದು. ಸರ್ ಈಗ ಟರ್ಕಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಹಾಂ ಸರ್. ಯಾವಾಗಲೂ ನಿಮ್ಮಲ್ಲಿ ಇಷ್ಟು ಕೋಳಿಗಳು ಇದ್ದೇ ಇರುತ್ತೆ ಯಾವಾಗಲೂ ತೋಟ? ಹಾಂ ಸರ್, ಇರ್ತವೆ ಸರ್. ಯಾವತ್ತೂ ನಮ್ಮದು ಸ್ಟಾಕ್ ಇರುತ್ತೆ. ಆಮೇಲೆ ಅವರೇ ಫೋನ್ ಮಾಡ್ಕೊ ಬರ್ತಾರೆ ಸರ್. ಫೋನ್ ಮಾಡ್ಕೊ ಬಂದು ತಗೋ ಹೋಗ್ತಾರೆ ಸರ್. ಈಗ ವರ್ಷದಲ್ಲಿ ಎಷ್ಟು ಬ್ಯಾಚ್ ಮಾಡ್ತೀರಾ ಸರ್ ನೀವು? ಸರ್ ಒಂದು ಬ್ಯಾಚ್ ಖಾಲಿ ಆದರೆ ಪುನಃ ಇನ್ನೊಂದು ಬ್ಯಾಚ್ ರೆಡಿ ಆಗ್ತಾ ಇರ್ತದೆ ಸರ್. ನಮ್ಮದ್ರಲ್ಲಿ ಹೇಗೆ ಖಾಲಿ ಆಯ್ತದೆ ಇನ್ನೊಂದು ಬ್ಯಾಚ್ ರೆಡಿ ಇರ್ತದೆ. ಯಾವಾಗಲೂ ನಮ್ಮ ತಗೋ ಬುಕ್ಕಿಂಗ್ ಮಾಡ್ಕೋತಾರೆ. ಬುಕ್ಕಿಂಗ್ ಆ ಥರ ಇಲ್ಲ ಸರ್. ಫೋನ್ ಮಾಡಿದ್ರೆ ಯಾವಾಗಲೂ ಮರಿಗಳು ರೆಡಿ ಇರ್ತವೆ ಸರ್. 4 ಎಕರೆಯಲ್ಲಿ ಒಂಚೂರು ನೀವು ಕಳೆ ತೋರಿಸ್ಬಿಡಿ, ನನಗೆ ಒಂಚೂರು ಕಳೆ ಇರಲ್ಲ ಸರ್. ಅಲ್ಲಿ ನೋಡ್ಬಿಡಿ, ಅದೇ ಹೋಯ್ತಾ ಎಲ್ಲ ಮೇಯ್ಕೊಬಿಡ್ತವೆ ಸರ್. ಒಂಚೂರು ಕಳೆ ಬಿಡಲ್ಲ ಸರ್. ಎಷ್ಟು ಗಂಟೆ ಇಲ್ಲೇ ಇರ್ತವೆ ಸರ್? ಈ ಥರ ಸಂಜೆ 6 ಗಂಟೆ ಗಂಟ ಹಿಂಗೆ ಗಂಟೆಗೆ ಬಿಟ್ಟರೆ ಸಂಜೆ 6 ಗಂಟೆ ಗಂಟ ಹಿಂಗೆ ಇರುತ್ತೆ ಸರ್. ಸರ್ ಈ ಟರ್ಕಿ ಕೋಳಿ ನೋಡಿ ಅದೇ ಕಳೆ ತಿಂತಾ ಇರ್ತದೆ, ಮಾಡ್ತಾ ಇರ್ತದೆ. ಅದು ಗೊಬ್ಬರ ಆಗುತ್ತೆ ಸರ್. ಅದು ಗೊಬ್ಬರ ಆದಮೇಲೆ ಇದು ನೋಡಿ ತೋಟ ನೋಡಿ ಈ ಥರ ಹಸಿರಾಗಿರುತ್ತೆ. ಆಮೇಲೆ ಇಳುವರಿನೂ ಜಾಸ್ತಿ ಬರುತ್ತೆ ಸರ್. ಈ 4 ಎಕರೆನೂ ಓಡಾಡ್ಕೊ ಬರ್ತವೆ ಸರ್? ಹಾಂ ಸರ್. ಸುತ್ತ ಪೆಂಚಿಂಗ್ ಮಾಡಿದ್ದೀವಿ. ಸುತ್ತ ಎಲ್ಲಿ ಬಿಟ್ರು ಆರಾಮಾಗಿ ಶೆಡ್ ಸಂಜೆ 6 ಗಂಟೆಗೆ ಸೆಟ್ ತಗೋ ಬಂದ್ಬಿಡ್ತವೆ ಸರ್.